ಅವ್ರು ಹೇಳಿದ್ದಾರೆ, ಸರ್ ನೋಡಿ ಇಲ್ಲಿ ರೋಡ್ ಕಟ್ ಮಾಡ್ತಿದ್ದಾರೆ ವಿತೌಟ್ ಪರ್ಮಿಷನ್. ಅದಕ್ಕೆ ನೀನು ಯಾರು ಕೇಳೋದು? ನಾನು ಇಲ್ಲಿ ವೋಟರ್, ನಾನಿಲ್ಲಿ ನಾಗರಿಕ. ನೀನು ಎಲ್ಲ ವಿಷಯಗಳಲ್ಲೂ ಮೂಗು ತೋರಿಸ್ತಾ ಇದೆಯಾ? ನಾನು ಮಾಡಿರೋ ಕೆಲಸಗಳನ್ನ ನೀನು ಮಾತು ಈ ನಾನು ಮಾಡಿರೋ ಕೆಲಸಗಳನ್ನ ಕ್ರೆಡಿಟ್ ಕೊಡೋದಿಲ್ಲ ಅಂತ ಹೇಳಿ ಅವರನ್ನು ನೋಡ್ತಿದ್ದಾಗ ಏನು ನೋಡ್ತಾ ಇದ್ದಾರೆ, ಮುಖ ಏನು ನೋಡ್ತಾ ಇದೆ ಅಂತೇಳಿ ಅವ್ರ ಡೋರ್ ತೆಗೆದು ಅವ್ರ ಎದೆಗೆ ಬಿದ್ದಿದ್ದಾರೆ. ಅವರು ಬಿದ್ದಿದ್ದಾರೆ. ಬಿದ್ದಾಗ ಏನಾಗಿದೆ, ಕಾಲನ್ನು ಒದೆಯಕ್ಕೆ ಹೋಗಿದ್ದಾರೆ. ಅವ್ರಿಗೆ ಕಾಲಿಗೆ ತಾಗಿದಾಗ ಅವ್ರ ಜೊತೆ ಇದ್ದವರು 2 ಜನ, ಎಕ್ಸ್ MLA ಅವರ ಪತಿಯಾಗಿರುವಂಥ ಶ್ರೀನಿವಾಸ್ ರೆಡ್ಡಿ ಅವರೇ, ಕಾರ್ಪೊರೇಟರ್ ಪತಿಯಾಗಿರುವಂಥ ಬೆಂಗಳೂರಿನ ಕಾರ್ಪೊರೇಟರ್ ಪತಿಯಾಗಿರುವಂಥ ಶ್ರೀನಿವಾಸ್ ರೆಡ್ಡಿ ಮತ್ತು ಕುಮಾರ್ ಅಂತೇಳಿ ಕಾಂಗ್ರೆಸ್ಸಿನ ವಾರ್ಡ್ ಅಧ್ಯಕ್ಷ, ಇವರಿಬ್ಬರೂ ಸಹ ಅವರಿಗೆ ಹಲ್ಲೆ ಮಾಡಿ ಮುಖಕ್ಕೆ, ತುಟಿಗೆ ಮತ್ತು ತಲೆಗೆ ಸ್ವಲ್ಪ ಭಾಗಕ್ಕೆ ಹೊಡೆತ ಬಿದ್ದಿದೆ. ಅವರನ್ನ ಆ ಕೂಡಲೇ ನಮ್ಮ ಕಾರ್ಯಕರ್ತರಿಗೆ ಗೊತ್ತಾದಾಗ ಅಲ್ಲಿಂದ ಕರ್ಕೊಂಡೋಗಿ ನಾವು ಈ ಬೌರಿಂಗ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಎಲ್ಲ ಚಿಕಿತ್ಸೆಗಳನ್ನು ಮಾಡಿದ ಮೇಲೆ ಅವರಿಗೆ ಇಂಟರ್ನಲ್ ಆಗಿ ಏನೂ ಹೊಡೆತ ಬಿದ್ದಿಲ್ಲ, ಆದರೆ ಹೊರಗಡೆ ಅವರಿಗೆ ಹೊಡೆತ ಬಿದ್ದಿದೆ ಅಂತ ಗೊತ್ತಾಯಿತು. ಅದಾದ ನಂತರ ಮಿತ್ರರಿಗೂ ನಮಸ್ಕಾರ, ಬಂದಿದ್ದಕ್ಕೆ ಧನ್ಯವಾದಗಳು. ಇವ್ರು ಹೇಳಿದ್ದು ಇದೊಂದು ಸ್ಪೆಸಿಫಿಕ್ ಘಟನೆ ನಡೆದಿದ್ದ ವಿಷಯ. ಎಲ್ಲೋ ಒಂದು ಕಡೆ ಕಳೆದ ಒಂದು 6 ತಿಂಗಳು, 1 ವರ್ಷ, 2 ವರ್ಷದಿಂದ ಈ ಸಿಲಿಕಾನ್ IT ಸಿಟಿ ಬೆಂಗಳೂರಿನ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ, ಭದ್ರತೆ ಹಾಗೂ ಸೆಕ್ಯೂರಿಟಿ ವಿಷಯದಿಂದ, ಕಳಪೆ ಆಡಳಿತದಿಂದ ಈ ಪೊಲೀಸ್ ಆಗಲಿ, BBMP ಆಗಲಿ, ಕಾರ್ಪೊರೇಷನ್ ಆಗಲಿ, ಈ ಎಲ್ಲ ಕಚೇರಿಗಳು, ಎಲ್ಲ ಆರ್ಗನೈಸೇಷನ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ತಮ್ಮ ನೀಡಿರೋ ಭರವಸೆಗಳನ್ನ ಈಡೇರಿಸೋಕ್ಕಾಗ್ತಾ ಇಲ್ಲ. ಫಂಡ್ಸಿನ ಕೊರತೆ ಕಾಣಿಸ್ತಾ ಇದೆ. ಒಬ್ಬ ಜನಪ್ರತಿನಿಧಿ, ಶಾಸಕ, MLA ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವರು ಅವರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಕೆಲಸಗಳು ನಡೀತಾ ಇದೆ ಏನು ಅನ್ನೋದ್ರ ಬಗ್ಗೆ ಒಂದು ನಿಗಾ ವಹಿಸಬೇಕು. ಅಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಹೇಳ್ತಕ್ಕಂಥದ್ದು ಸಹಜ. ಒಂದು ವಿರೋಧ ಪಕ್ಷವಾಗಿ ಅವರು ಶಿವಕುಮಾರ್ ಅವರು ಏನು ಹಲ್ಲೆಗೊಳಗಾಗಿದ್ದಾರೆ, ಅವರು ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷರು. ಅಲ್ಲಿ ಅನೇಕ ಇವು ನ್ಯೂನ್ಯತೆಗಳನ್ನು ಫೈಂಡ್ ಔಟ್ ಮಾಡಿ ಅಧಿಕಾರಿಗಳ ವರ್ಗಗಳಲ್ಲಿ ಏನು ತಪ್ಪಾಗ್ತದೆ, ಆಮೇಲೆ ರಸ್ತೆಯಲ್ಲಿ ಕಸ, ಇನ್ನಿತರ ಸಾರ್ವಜನಿಕ ವಿಚಾರಗಳಾಗಿ ಧ್ವನಿಯನ್ನು ಎತ್ತಾ ಇದ್ದಾರೆ. ನಿಮಗೆ ಆ ಧ್ವನಿ ಎತ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಹಲ್ಲೆ ಮಾಡ್ತೀರಾ ಅಂತ ಹೇಳಿದ್ರೆ, ಹ್ಯಾರಿಸ್ ಅವರೇ, ಇದು ನಾಚಿಕೆ ಆಗಬೇಕು ನಿಮಗೆ ಮತ್ತು ಅತ್ಯಂತ ಖಂಡನೀಯ. ಮತ್ತೆ ನೀವು ಈ ಶಾಸಕರಾಗಲಿಕ್ಕೆ ನೀವು ಅನರ್ಹರು, ಅಂದ್ರೆ ನೀವು ನಾಲಾಯಕ ಅಂತ ಹೇಳ್ಬೇಕಾಗ್ತದೆ ನಾವು. ಯಾಕಂತ ಹೇಳಿದ್ರೆ ಸಾರ್ವಜನಿಕ ಜೀವನದಲ್ಲಿ ನಿಮ್ ಕೆಲಸ ಮಾಡಿದವರ ಟೀಕೆಗಳನ್ನು ಸ್ವೀಕಾರ ಮಾಡೋ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳಿದ್ರೆ ಯಾವ ಶಾಸಕಕ್ಕೆ ನೀವು ಆ ಸ್ಥಾನಕ್ಕೆ ಮರ್ಯಾದೆ ಕೊಡ್ತೀರ? ರಾಹುಲ್ ಗಾಂಧಿ ಅವರು ಸಂವಿಧಾನ ಇಟ್ಕೊಂಡು ತೋರಿಸ್ಕೊಂಡು ಇವತ್ತು ಸಂವಿಧಾನ ಅಪಾಯದಲ್ಲಿದೆ. ನೀವೇನ್ರಿ ಮಾಡ್ತಿದ್ರ? ಸಂವಿಧಾನಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದ್ರ ನೀವು. ಒಂದ್ ಕಡೆ ನಿಮ್ಮ ಮಗ ಈಗಾಗಲೇ ಕುಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ, ಹಲ್ಲೆ ಮಾಡೋರಲ್ಲಿ, ಮಾಡೋರಲ್ಲಿ. ಈಗ ನೀವು ಆ ಚಾಳಿಯನ್ನು ಮುಂದುವರಿಸಿದ್ದೀರಾ. ಇದು ನಿಮಗೆ ನಾಚಿಕೆ ತರ್ತಕ್ಕಂಥ ವಿಚಾರ. ಜನಪ್ರತಿನಿಧಿಯಾಗಿ ಮರ್ಯಾದೆಯಿಂದ ನಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಹಲ್ಲೆ ಮಾಡ್ತಕ್ಕಂಥದ್ದು ಏನು ಆಮ್ ಆದ್ಮಿ ಪಾರ್ಟಿ ಅವರು ಏನಾದ್ರು ನಿಮ್ಗೆ ಟೋಕನ್ ಹಾಕಕ್ ಬಂದಿದ್ರಾ, ಇಲ್ಲ ಏನಾದ್ರು ಅಲ್ಕ ಕೆಲಸ ಮಾಡಿದ್ರಾ? ನೀವು ಮಾಡ್ತಕ್ಕಂಥ ಕೆಲಸಗಳು ನೋಡಿ, ಅವ್ರ ಪೇಜ್ಗಳನ್ನ ತೆಗೆದು ಪತ್ರಿಕಾ ಮಿತ್ರರು ನೀವೇ ತೆಗೆದು ನೋಡಿ. ಅವ್ರು ಓಡಾಡ್ತಕ್ಕಂಥ ಜಾಗ, ಆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಎಷ್ಟು ನ್ಯೂನ್ಯತೆಗಳಿದೆ. ಒಂದು ಬಗೆಹರಿಸೋ ಯೋಗ್ಯತೆ ನಿಮ್ಗಿಲ್ಲ. ನಿಮ್ ಸರ್ಕಾರ ಚುನಾವಣೆ ಮಾಡೋ ಯೋಗ್ಯತೆ ಇಲ್ಲ, ನಿಮ್ಗಲ್ಲಿ ಬಗೆಹರಿಸೋ ಯೋಗ್ಯತೆ ಇಲ್ಲ, ಅಧಿಕಾರಿಗಳನ್ನ ಅದ್ಬಸ್ತಲ್ಲಿ ಇಟ್ಕೊಂಡು ಕೆಲಸ ಮಾಡಿಸೋ ಯೋಗ್ಯತೆ ಇಲ್ಲ. ನೀವು ಆಮ್ ಆದ್ಮಿ ಪಾರ್ಟಿಯ ನಾಯಕರುಗಳ ಮೇಲೆ ಕೈ ಮಾಡ್ತೀರಾ. ನೀವು ನಾಚಿಕೆ ಆಗ್ಬೇಕು ನಿಮ್ಗೆ.